ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನನ್ನ ಇವತ್ತಿನ ವೀಡಿಯೋದಲ್ಲಿ ನನ್ನ ಸಿಸ್ಟರ್ ಮಗಳದ್ದು ಮದುವೆ ಇತ್ತು. ಪಲ್ಲವಿ ಮಗಳದ್ದು ಸ್ಪಂದನ ಅಂತ ಹೇಳಿ ಅವಳದು ಮದುವೆ ಇತ್ತು. ಮದುವೆಗೆ ಹೋಗ್ತಾ ಇದ್ವಿ. ಅದರದ್ದೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡಿದ್ದೆ. ಸೊ ನಾವು ಒಂದು 5:30 ಹಂಗೆ ಚೌಟ್ರಿಗೆ ಎಲ್ಲರೂ ಕೂಡ ಹೋಗಿ ಹುಡುಗಿ ಎಲ್ಲ ರೆಡಿಯಾಗಿದ್ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು 7:30 ಹಂಗೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ತುಂಬಾ ಜನ ಇದ್ದರು. ಹಾಗಾಗಿ ರಿಸೆಪ್ಷನ್ ಮುಗಿಯೋದು 10:30, 11 ಆಯಿತು. ಅಷ್ಟರಲ್ಲಿ ನಾವು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ವಿ. ಅದರದ್ದೆಲ್ಲ ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ. ಅದಾಗಿದ್ಮೇಲೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಶಾಸ್ತ್ರಗಳದ್ದೆಲ್ಲ ನಾನು ಒಂದು ವೀಡಿಯೋಸು ಕೂಡ ಮಾಡ್ಕೊಂಡಿಲ್ಲ. ಸ್ವಲ್ಪ ಫೋಟೋಸ್ ಅಷ್ಟೇ ತೊಗೊಂಡಿದ್ವಿ. ಸಿಸ್ಟರ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೆ. ಅದನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ವೀಡಿಯೋಸ್ ಅಂತೂ ಮಾಡ್ಕೊಂಡಿಲ್ಲ. ಶಾಸ್ತ್ರಗಳೆಲ್ಲ ಮುಗಿದು ಒಂದು 12:30 ಆಯಿತು ಮುಗಿಯೋದು. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ವಿ. ಹೇಳಿದ್ರೆ ಎಣ್ಣೆ ಶಾಸ್ತ್ರ, ನಾಂದಿ ಶಾಸ್ತ್ರ ಅಂತ ಹೇಳ್ತೀವಿ. ಅಲ್ಲಿಂದ ಮತ್ತೆ ಬೆಳಗಿನ ಜಾವ ಸ್ಟಾರ್ಟ್ ಆಗುತ್ತೆ. ನಾನು ನೈಟ್ ಟೈಮ್ ಮಾಡಿದ್ದು ಯಾವ ಶಾಸ್ತ್ರದ್ದು ವಿಡಿಯೋ ಮಾಡ್ಕೊಳ್ಳಿಲ್ಲ. 2 ರೀಸನ್ ಇತ್ತು. ಒಂದು ರೀಸನ್ ಬಂದು ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿಯಾಗಿತ್ತು. ಸೆಕೆಂಡ್ ರೀಸನ್ ಬಂದು ಎಲ್ಲ ಫಂಕ್ಷನಲ್ಲೂ ವಿಡಿಯೋ ಮಾಡಿದ್ದೆ. ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬೋರ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ನೈಟ್ ಟೈಮ್ ತೊಗೊಂಡಿದ್ದು ಒಂದಷ್ಟು ಫೋಟೋಗಳನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಸೊ ಇದೆಲ್ಲ ಆಗಿದ್ಮೇಲೆ ದೇವತಾ ಕಾರ್ಯ ಇರುತ್ತೆ. ತುಂಬ ಮದುವೆಗಳಿಗೆ ನಾನು ದೇವತಾ ಕಾರ್ಯಕ್ಕೆ ಹೋಗ್ತಾನೆ ಇರಲಿಲ್ಲ ದೇವ್ರ ಹತ್ರ. ಈ ಮದುವೆನಲ್ಲಿ ಹೋಗಿದ್ದೆ. ಯಾಕಂದರೆ ಜಾಸ್ತಿ ಜನ ರಿಲೇಟಿವ್ಸು ಇರಲಿಲ್ಲ ನಮ್ಮ ಜೊತೆಯಲ್ಲಿ. 4-5 ಜನ ಇದ್ವಿ ಅಷ್ಟೇ. ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ದೇವ್ರ ಹತ್ರ ಹೋಗಿದ್ವಿ. ಈ ಸಲ ಹೇಮಂತನೇ ಕಾಳಮ್ಮನ ತಂದಿದ್ದು. ಹಾಗಾಗಿ ಅವನದೊಂದು ಫೋಟೋ ಎಲ್ಲ ತೊಗೊಂಡೆ. ಅಲ್ಲಿಂದ ನಾವು ರಿಟರ್ನ್ ಚೌಟ್ರಿಗೆ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ತಿಂಡಿ ತಿನ್ನೋ ಟೈಮಲ್ಲಿ ಅವರು ಕಾಶಿ ಯಾತ್ರೆಗೆ ಹೋಗಿದ್ರು. ಆವಾಗ ನಾವು ಕಾಶಿ ಯಾತ್ರೆಗೆ ಹೋಗೋಕ್ಕಾಗಲಿಲ್ಲ. ಅದಾಗಿದ್ಮೇಲೆ ಅಲ್ಲಿ ತನಕ ಮದುಮಗ ಗೌರಿ ಪೂಜೆನ ಮಾಡ್ತಾಯಿದ್ಲು. ಅದಾಗಿದ್ಮೇಲೆ ತಾಳಿ ಕಟ್ಟೋದಿರುತ್ತೆ. ಸೊ ನಾವು ಎಲ್ಲರೂ ಕಾಯೋ ಟೈಮು, ಹುಡುಗಿ ಆಗಿರ್ಬೋದು, ಅವ್ರ ಮನೆಯವರಾಗಿರ್ಬೋದು, ಹುಡುಗಿನ ಮನೆಯವರು, ಹುಡುಗಿ ಮನೆಯವರೆಲ್ಲ ಕಾಯೋಂಥ ಕ್ಷಣ ಬಂತು ಅಂತ ಹೇಳ್ಬೋದು. ತಾಳಿ ಕಟ್ಟೋ ಟೈಮು. ತಾಳಿ ಕಟ್ಟಿದ್ದೆಲ್ಲ ಆಗಿದ್ಮೇಲೆ ಸಪ್ತಪದಿ ಇತ್ತು. ಅದರದ್ದು ಕೂಡ ಒಂದಷ್ಟು ವಿಡಿಯೋ ಮಾಡಿಕೊಂಡೆ. ಇದೆಲ್ಲ ಆಗಿದ್ಮೇಲೆ ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಅದರದ್ದು ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಯಾಕೆಂದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೋಸ್ಕರ ಮಾಡ್ಕೊಳ್ಳಲಿಲ್ಲ. ಅದಾಗಿದ್ಮೇಲೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿದ್ಮೇಲೆ ನಾನು ರಿಸೆಪ್ಷನ್ದು ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ರಿಸೆಪ್ಷನ್ ದಿವಸ ಕೂಡ ತುಂಬಾ ಚೆನ್ನಾಗಿತ್ತು. ಮದುಮಗಳು ಬಂದಮೇಲೆ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡಿದರು. ಇದು ಮುಡುಕ್ತೆರೆಯಲ್ಲಿ ನಡೆದಿದ್ದು ರಿಸೆಪ್ಷನ್ದು ವಿಡಿಯೋ. ಇಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ಆಯಿತು. ಎಲ್ಲ ಅವರ ಹುಡುಗನ ಅಮ್ಮ, ಚಿಕ್ಕಮ್ಮ ಅವರೆಲ್ಲ ಡ್ಯಾನ್ಸ್ ಮಾಡಿ ಮದುಮಗಳ ಜೊತೆ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಯಿತು ರಿಸೆಪ್ಷನ್ ಕೂಡ.
ಎಲ್ಲ ನೋಡಿ ಕಣ್ಣು ತುಂಬಿಸ್ಕೊಂಡಿದ್ದಾಯಿತು. ಈಗ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಬಂದ್ವಿ. ಸೊ ಊಟದಲ್ಲಿ ಸ್ಪೆಷಲ್ಲಾಗಿ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಇತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಟ್ವಿ. ಇದಿಷ್ಟು ಕೂಡ ಸ್ಪಂದನ ಮದುವೆದು ಹಾಗೆ ಆರ್ತಕ್ಷತೆಯ ವಿಡಿಯೋ ಆಗಿತ್ತು. ಸೊ ಆದಷ್ಟು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದಷ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಎರಡೂ ಕೂಡ ತುಂಬಾ ಚೆನ್ನಾಗಿ ಆಯಿತು. ಮದುವೆ ಆಗಿರ್ಬೋದು, ಆರ್ತಕ್ಷತೆ ಆಗಿರ್ಬೋದು, ಎರಡೂ ಕೂಡ ತುಂಬಾ ಚೆನ್ನಾಗಾಯಿತು. ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ರಿಲೇಟಿವ್ಸ್ನ ಮೀಟ್ ಮಾಡಿದ್ವಿ. ಮದುವೆ ಸಂಭ್ರಮ ಅಂದ್ರೇ ಹಾಗೆ ಅಲ್ವಾ, ರಿಲೇಟಿವ್ಸ್ನ ಮೀಟ್ ಮಾಡೋದಕ್ಕೆ ತುಂಬಾ ಅವಕಾಶಗಳು ಸಿಗುತ್ತೆ ಅಂತ ಹೇಳಿ ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಇದು ಬಂದು ಯುಗಾದಿ ಹಬ್ಬದ ದಿವಸ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಅದರದ್ದು ವಿಡಿಯೋ ನಮ್ಮ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬದ ದಿವಸ ಒಂದು ಚಂಬಲ್ಲಿ ನೀರನ್ನು ತೊಗೊಂಬಂದು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಅಂದರೆ ಆಗಿನ ಕಾಲದಲ್ಲೆಲ್ಲ ಹೊಳೆಗೆ ಹೋಗಿ ಬರ್ತಾಯಿದ್ರಂತೆ, ಇವಾಗ ಹೊಳೆಗೆ ಹೋಗಲ್ಲ. ಹಂಗಾಗಿ ಮನೆಯಲ್ಲೇ ಇಟ್ಟು ನಮ್ಮ ಮನೆಯವ್ರ ಹತ್ರ ಪೂಜೆನ ಮಾಡಿಸ್ದೆ. ಮತ್ತು ಬಾಚಿ ಕೆಚ್ಚೋದು ಅಂತ ಹೇಳ್ತೀವಿ, ಅದನ್ನು ಕೂಡ ಮಾಡಿಸ್ದೆ. ಅದಾಗಿದ್ಮೇಲೆ ನಾವು ಮನೆ ದೇವ್ರಿಗೆ ಹೋಗ್ತೀವಿ ಬಪ್ಪೇಗೌಡನಪುರಕ್ಕೆ. ಸೊ ಅಲ್ಲಿ ತೊಗೊಂಡಿದ್ದಂಥ ಒಂದಷ್ಟು ಫೋಟೋಸು ವೀಡಿಯೋಸು ಅದನ್ನೆಲ್ಲ ಇತ್ತು. ಅದೆಲ್ಲ ಮಿಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಹಾಕಿದರೆ ಅದೆಲ್ಲ ಸೇಫಾಗಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಕೂಡ ನಾವು ಯುಗಾದಿ ಹಬ್ಬದ ಮಾರನೆಗೆ ನಮ್ಮ ಮನೆ ದೇವರಿಗೆ ಹೋಗ್ತೀವಿ. ಹೋಗುವಾಗ ಎಲ್ಲರ ಮನೆಯಿಂದನೂ ಕೂಡ ಬುತ್ತಿನ ಕಟ್ಕೊಂಡು ಹೋಗಿರ್ತೀವಿ. ಅಂದರೆ ಹುಳಿಯನ್ನು ಮತ್ತು ಮೊಸರು ಅನ್ನನ ಮಾಡಿ ಬುತ್ತಿನ ಕಟ್ಕೊಂಡು ಹೋಗಿರ್ತೀವಿ. ಅದನ್ನು ಮತ್ತೆ ಮಾರನೆಗೆ ನಾವು ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಎಲ್ಲರೂ ಒಂದು ಕಡೆ ಸೇರಿ ಅದನ್ನು ಬುತ್ತಿ ತಂದಿರೋದನ್ನೆಲ್ಲ ಕೂಡ ಬಿಚ್ಚಿ ಅನ್ನದ ರಾಶಿಯನ್ನು ಮಾಡಿ ಪೂಜೆ ಮಾಡಿ ಆನಂತರ ನೀಲ್ಗಾರರು ಏನಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಎಲೆ ಅಡಿಕೆ ವಿಳ್ಳೆನ ಕೊಟ್ಟು ಎಲ್ಲರ ಕಾಲಿಗೂ ಕೂಡ ನಮಸ್ಕಾರನ ಮಾಡ್ತೀವಿ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಏನೂ ಇರಲ್ಲ. ಸೊ ಎಲ್ಲರಿಗೂ ಕೂಡ ನಮಸ್ಕಾರನ ಮಾಡ್ತೀವಿ. ಅದಾಗಿದ ನಂತರ ನೀಲ್ಗಾರರನ್ನ ಎಲ್ಲರನ್ನೂ ಕೂಡ ಕೂರಿಸಿ ಅವರಿಗೆ ಊಟಕ್ಕೆಲ್ಲ ಬಡಿಸಿ ಅವರು ಊಟ ಎಲ್ಲ ಆಗಿದ್ಮೇಲೆ ಎಲೆ ಎಲ್ಲ ತೆಗೆದು ಇಟ್ಬಿಟ್ಟು ಆನಂತರ ನಾವು ಒಂದು 3-4 ಜನ ಲಾಸ್ಟಲ್ಲಿ ಉಳ್ಕೊಂಡಿರ್ತೀವಿ. ಅವರು ಕೂಡ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ನಾವು ಊಟ ಮಾಡಿ ಕೂಡ ಉಳಿದಿರುತ್ತೆ ಅಲ್ಲಿ ನಮಗೆ ನೋಡಲಿಕ್ಕೆ ಸ್ವಲ್ಪನೇ ಕಾಣಿಸ್ಬೋದು. ಆದರೆ ನಾವು ಊಟ ಮಾಡಿ ಆದ್ಮೇಲೆ ಕೂಡ ಉಳ್ಕೊಂಡಿರುತ್ತೆ. ಅದನ್ನು ನಾವು ಅಲ್ಲಿ ಯಾರಾದರೂ ಭಕ್ತಾದಿಗಳು ಬಂದಿರ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ಹಾಕ್ಕೊಡ್ತೀವಿ. ಸೊ ನಾನು ಪ್ರತಿ ವರ್ಷ ಕೂಡ ವೀಡಿಯೋ ಮಾಡಿದ್ದೀನಿ. ಈ ಸಲ ಮಾತ್ರ ತುಂಬ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಡಿದ್ದೆ ಅಷ್ಟೇ. ಅದು ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದೊಂದು ವರ್ಷವೂ ಯಾವ್ಯಾವ ರೀತಿ ನಾವು ಪೂಜೆನ ಮಾಡಿದ್ವಿ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು ಮದುವೆದು. ಜೊತೆಗೆ ಯುಗಾದಿ ಹಬ್ಬದಲ್ಲಿ ನಾವು ಮನೆ ದೇವ್ರಿಗೆ ಹೋಗಿದ್ದಾಗ ತೊಗೊಂಡಿದ್ದಷ್ಟು ಒಂದಷ್ಟು ವೀಡಿಯೋಸು ಮತ್ತು ಫೋಟೋಸು ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.